ಮಿತಿ ಮೀರಿದ ಮನೆ ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಿತಿ ಮೀರಿದ ಮನೆಗೆ ಉತ್ತರ ಹೇಳಿದ ತಕ್ಷಣ ಶಾಕ್ ಆಗುತ್ತೆ. ಇದಕ್ಕೆ ಅದ್ದು ಮೀರಿದ ಮನೆ ಅಂತ ಆಡೋ ಭಾಷೆಯಲ್ಲಿ ಮಾತಾಡ್ತಾರೆ. ಕೆಲವರು ಹೇಳ್ತಾರೆ, ನೀನು ತುಂಬ ಅದ್ಮೀರ್ಬಿಟ್ಟಿದ್ಯಾ, ಹೌದು ಅಲ್ವಾ, ದಾಟಿದ್ಯಾ, ಲಿಮಿಟ್ ಬಿಟ್ಟು ದಾಟಿದ್ಯಾ ಅನ್ನೋದಕ್ಕೆ ಅದ್ದು ಮೀರಿದ್ದು ಅಂತಾರೆ. ನಮ್ಗೆ ಇನ್ನೂ ಕನ್ನಡದ ಕೆಲವರಿಗೆ ಅದ್ದು ಮೀರಿದ್ದು ಅಂದರೆ ಏನು ಅಂತಾನೆ ಎಷ್ಟೋ ಜನಕ್ಕೆ ಇನ್ನೂ ಸರಿಯಾಗಿ ಸ್ವಲ್ಪ ಗೊತ್ತಾಗಿಲ್ಲ. ಯಾಕೆಂದರೆ ಆ ಭಾಷೆ ಆಡೋ ಭಾಷೆ ಸಿಕ್ಕಲ್ಲ, ತುಂಬ ಅಪರೂಪಕ್ಕೆ ಸಿಕ್ಕತ್ತೆ. ಅವರಿಗೆ ಇದೇನು ಭಾಷೆ ಇದು, ಕನ್ನಡನ ಇದು ಅನ್ನೋ ಮಟ್ಟಕ್ಕೂ ಬರುತ್ತೆ. ಅದಕ್ಕೆ ಸರಿಯಾಗಿ ಹತ್ರ ಹೇಳ್ಬೇಕಂದ್ರೆ ಮಿತಿ ಮೀರಿದೆಯಾ, ಹದ್ದು ಮೀರಿದೆಯಾ, ಮಿತಿ ಮೀರಿದೆಯಾ, ಇದಕ್ಕದು ಎರಡೂ ಒಂದೇ. ಆದರೆ ಮಾತಿನ ಶೈಲಿ ಅರ್ಥ ಒಂದೇ ಆದರೂ ಬೇರೆ ಬೇರೆ ಇರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಯಾವುದಪ್ಪ ಅದು ಮಿತಿ ಮೀರಿದ ಮನೆ ಅಂದರೆ, ಇದು ಇಳಿಯುವಿಕೆ ಬೆಳೆಯುವಿಕೆಯಾದ ಮನೆ ಮಿತಿ ಮೀರಿದ್ದು. ಇಳಿಯುವಿಕೆ ಬೆಳೆಯುವಿಕೆ, ಇಳಿಯೋದು ಬೆಳೆಯೋದು. ಈ ಮನೆ ಎಲ್ಲೈತೆ ಅಂದರೆ ನಿಮ್ಮಲ್ಲಿ ಐತೆ ಅಂತ ನಾನು ಹೇಳ್ತೀನಿ. ಇಳಿಯೋದು ಯಾವುದು, ಬೆಳೆಯೋದು ಯಾವುದು ಅಲ್ಲ, ಹಿಂಗಿದೆ ಮಾತು, ಹೌದು ಅಲ್ವಮ್ಮ? ಇಳಿಯುವ ಮನೆ ಬೆಳೆಯುವ ಮನೆ ಯಾವುದದು ಮನೆ? ನಿಮ್ಮನೇಲೇ ಇದೆ ರೀ, ನಿಮ್ಮನೇ ಇದೆ, ಅದು ತೋರಿಸೋಣ. ಈಗ ನೋಡಿದ ಮೇಲೆ ಗೊತ್ತಾಗತ್ತೆ ಇಳಿಯೋದು ಬೆಳೆಯೋದು. ಮನುಷ್ಯ ಏನಾಗಬೇಕು, ಬೆಳಿಬೇಕು. ಹೌದು, ಇಳಿತಾ ಇದ್ದಾನೆ ಅಂದರೆ ಮನೆ ಮಿತಿ ಮೀರಿದೆ. ಅದ್ದು ಮೀರಿದ ಮನೆ ಇಳಿತಾ ಇದ್ದಾರೆ, ದಿನೇ ದಿನೇ ಇಳಿತಾ ಇದೆ. ಆ ಇಳಿಯುವುದು ಎಂದರೆ ಏನು, ಯಾವುದು ಇಳಿಬೇಕು, ಯಾವುದು ಇಳಿತಾ ಇದೆ ಬೇಕಲ್ಲ, ಯಾವುದು ಇಳಿತಾ ಇರೋದು? ಇದಕ್ಕೆ ತುಂಬ ಸರಳ, ಚೆನ್ನಾಗಿಲ್ಲ. ಇಳಿಯುವಿಕೆ ಅಂದರೆ ಏನು ಅಂದರೆ ಚೆನ್ನಾಗಿಲ್ಲ. ಮನೆ ಚೆನ್ನಾಗಿಲ್ಲ ಅಲ್ಲಮ್ಮ, ಎಲ್ಲಿಂದ ಶುರುವಾಗುತ್ತೆ ಚೆನ್ನಾಗಿಲ್ಲ ಅಂತ ಕೇಳಬೇಕು ಫಸ್ಟು. ಎಲ್ಲಿಂದ ಶುರುವಾಗುತ್ತೆ? ಕಾಫಿ ಚೆನ್ನಾಗಿಲ್ಲ, ಊಟ ಚೆನ್ನಾಗಿಲ್ಲ, ಹೆಂಡತಿ ಚೆನ್ನಾಗಿಲ್ಲ, ಗಂಡ ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿಲ್ಲ, ದೇವ್ರು ಚೆನ್ನಾಗಿಲ್ಲ, ಕೊನೆಗೆ ನಾನೇ ಚೆನ್ನಾಗಿಲ್ಲ, ಒಟ್ನಲ್ಲಿ ಏನು ಚೆನ್ನಾಗಿಲ್ಲ. ಇದನ್ನೇ ಇಳಿವಿಕೆಯ ಮನೆ. ಈಗ ಎಷ್ಟು ಮನೇಲಿಲ್ಲ ಅಲ್ಲಿ, ಸ್ವಾಮಿ ಏನು ಸಾಂಬಾರು ಮಾಡಿದ್ರು ಚೆನ್ನಾಗಿಲ್ಲ ಅಂತಾರೆ. ಹೌದು, ಎಷ್ಟು ಚೆನ್ನಾಗಿ ಕಾಫಿ ಮಾಡಿಕೊಟ್ರು ಚೆನ್ನಾಗಿಲ್ಲ ಅಂತಾರೆ. ಎಷ್ಟು ಮನೆಗಳಲ್ಲಿ ಕಮಿಟ್ಮೆಂಟ್ ಇಲ್ಲ, ಎಲ್ಲ ಮನೇಲೂ ಇರುತ್ತೆ ಅಲ್ವಾ? ಇದನ್ನ ಇಳಿವಿಕೆ. ಆಮೇಲೆ ತುಂಬ ಚೆನ್ನಾಗಿ ಶ್ರೀಮಂತಿಕೆ ಇತ್ತು ಒಂದು ಕಾಲದಲ್ಲಿ, ಈಗ ಎಲ್ಲ ಹೋಯ್ತಾ ಇದೆ. ಆಸ್ತಿ ಎಲ್ಲ ಕಮ್ಮಿ ಆಗೋಯ್ತು, ಆರೋಗ್ಯ ಕಮ್ಮಿ ಆಗೋಯ್ತು. ಇದ್ರ ಜೊತೆಗೆ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಮೈಯಲ್ಲಿ ನವೆ ಕೆರ್ಕೊಳ್ಳೋದು. ಯಾವಾಗಲೂ ಕೆರ್ಕೊಳ್ಳೋದು ಎಲ್ಲಿ ಬೇಕಾದ್ರೆ ಕೆರ್ಕೋಬೋದು, ಅದು ಅವರ ವೈಯಕ್ತಿಕವಾದ ವಿಷಯ. ಏನಿದು ಹಿಂಗೆ ಕೆರ್ಕೋತಾನೆ ಅಂತ ಕೆಲವರು ಅನ್ಕೋತಾರೆ. ಈ ಕೆರೆಯುವಿಕೆ ಯಾಕೆ ಬರುತ್ತೆ ಅಂದರೆ, ಈ ಮನೆಯಲ್ಲಿ, ಈ ಇಳಿವಿಕೆ ಮನೆಯಲ್ಲಿ ಕೆರೆಯೋದು ಇರ್ತದೆ. ಮನೆ ಮನೆ ಅಂತ ಮನೆಯಲ್ಲಿ ಕೆರೆಯೋದು ಇರುತ್ತೆ. ಅದ್ರ ಪಕ್ಕ ಇನ್ನೊಂದು ದೇಹದಲ್ಲಿ ನೋವು, ಎಲ್ಲಿ ಬೇಕಾದ್ರೆ ನೋವಿರ್ಬೋದು, ಅಲ್ಲಿ ನೋವು ಇಲ್ಲಿ ನೋವು. ಇದ್ರ ಜೊತೆಗೆ ದುಃಖ. ಇದಿಷ್ಟು ಇಳಿವಿಕೆಯ ಮನೆಯಲ್ಲಿ ಇರುವ ಸಾಧ್ಯತೆ. ಅದನ್ನ ಒಂಚೂರು ತೋರಿಸ್ಬೋಣ. ಇಳಿವಿಕೆಯ ಮನೆ ಹೇಗಿರುತ್ತೆ, ಅದೆಲ್ಲೋ ಫಾರಿನಲ್ಲಿಲ್ಲ, ನಿಮ್ಮಲ್ಲೇ ಇದೆ. ಸ್ವಲ್ಪ ಗಮನಿಸ್ಕೋಬೇಕು. ಇದು ನೋಡಮ್ಮ, ಪೂರ್ವ ಅಡಿಗೆ ಮನೆ ಲೈನಲ್ಲಿ ಕಾಣಿಸ್ತಾ ಇದೆ ಕಿಚನ್ ಅಂತ, ಆಯ್ತಾ? ಇದು ಎಷ್ಟು ನಮ್ಮ ದೇಶವನ್ನ, ನಮ್ಮ ದೇಶದಲ್ಲಿ ಇದು ಇಂಜಿನಿಯರ್ ಮಹಾನುಭಾವರು ಹಾಕಿರುವಂತ ಪ್ಲಾನ್. ಇದು ಇಂಜಿನಿಯರ್ ಓದಿರುವಂತ ಮಹಾನೀಯರು ಇಂಥವ್ರು ಬೇಕಾದಷ್ಟು ದೇಶ ತುಂಬಾ ಇದ್ದಾರೆ ಇಂಜಿನಿಯರ್ಗಳು, ಅವರೇ ಬರೆದಿರೋದು ಇದೆಲ್ಲ. ಹೌದಾ? ಪೂರ್ವದ ಇರತಕ್ಕಂಥ ಮನೆ. ಈಗ ಅಲ್ಲಿ ಬಾಗಿಲು ನೋಡಮ್ಮ, ಪಕ್ಕದಲ್ಲಿ ಬಾರ್ಡರ್ ಅಲ್ಲಿ ಬಾಗಿಲಿದೆ, ಹೌದಾ? MD ಕಾಣಿಸ್ತಾ ಇದೆಯಾ? ಇದು ಈ ಮೆಟ್ಲು ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಜನಗಳಿಗೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ, ಕೆಲವೊಂದು ದಿನದ ಹಿಂದೆ ಯಾರೋ ಹೇಳಿದ್ರು, ಹೇಳ್ಬಿಡ್ಬೇಕಲ್ವಾ ಮೆಟ್ಲು ಎಲ್ಲಿ ಅಂತ ಹೇಳೋದಿಲ್ವಾ, ಸುಮ್ಮನೆ ಹೇಳ್ತಲೇ ಇದ್ದೀರಪ್ಪ ಎಲ್ಲಿ ಅಂತ ಹೇಳಲಿಲ್ಲ ಅಂದರು. ಅದಕ್ಕೆ ಅವ್ರಿಗೊಂಚೂರು ಉತ್ತರ ಕೊಡೋಣ ಅಂತ ಇದನ್ನು ಹೇಳಿದ್ದೀನಿ. ಯಾಕೆ ಅಂದರೆ, ಈಗ ಪೂರ್ವಕ್ಕೆ ರಸ್ತೆ ಇದೆ, ಮನೆ ಒಳ್ಳೆಯದು, ಸರಿ, ಓಕೆ. ಪೂರ್ವಕ್ಕೆ ರಸ್ತೆ ಇದ್ರೆ ಮನೆ ಶಾಸ್ತ್ರಬದ್ಧವಾಗಿ ವಾಸ್ತು ಪ್ರಕಾರ ಇರುತ್ತೆ, ಸರಿ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಒಂದು ಗಮನಿಸ್ಕೋಬೇಕು, ಈ ಮೆಟ್ಲು ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಹಾಕಕ್ಕೆ ಗೊತ್ತಿಲ್ಲ ಜನಕ್ಕೆ. ಈ ಕಡೆ ಬಿಟ್ರೆ ಇದು ಯಾರು ಅಂದ್ರೆ, ಯಾವನೋ ಮನೆ ಹಾಳು ಮಾಡೋ ಮುಂಡೆ ಮಗ, ಈ ಬರ್ದವನಲ್ಲ ಇಂಥವನಿಗೆ ಸೇರಿಸಿ ಹೇಳ್ತೀನಿ ನಾನು. ಇಲ್ಲಿ ಬಿಟ್ಟರೆ ತೂಕ ಹಾಕಿದ್ರೆ ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಬಿಟ್ಟವನೆ.
ಅದು ಅಪ್ಪಟ ಸುಳ್ಳು. ಹ್ಞೂ ದಿನೇ ದಿನೇ ಇಳಿಬೇಕೆ ಹೊರತು ಏರಲ್ಲ ಈ ಮನೆ. ಹ್ಞೂ ಈ ಅಗ್ನಿ ಮೂಲೆ ಹೇಳ್ಬಿಡ್ತೀನಿ, ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸು ಮೆಟ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ, ತೂಕ ಇರುತ್ತೆ ಹ್ಞೂ ಅಲ್ವಾ? ಅಗ್ನಿ ಅದೆಷ್ಟು ಮನೆ ಹಾಳಾಗತ್ತೆ ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ಹ್ಞೂ ಈಗ ಹಾಗಾದರೆ ಪೂರ್ವದ ರಸ್ತೆಗೆ ಸ್ಟೇರ್ ಕೇಸ್ ಹಾಕ್ಬೇಕಾದ್ರೆ ನೋಡಮ್ಮ, ಬಲಗಡೆ ಜಾಗ ಪ್ಯಾಸೇಜ್ ಕಾಣಿಸ್ತಾ ಇದೆ ನೋಡು. ಬಲಭಾಗದಲ್ಲಿ ಆ ಮೆಟ್ಲು ಪಕ್ಕದಲ್ಲೇ ಓಣಿ ಥರ ಕಾಣಿಸ್ತಾ ಇದೆ ನೋಡಿ, ವಿಂಡೋ ಅಂತ ಕಾಣಿಸ್ತಾ ಇದೆಯಲ್ಲ. ಈ ಜಾಗಕ್ಕೆ ಈ ಮೆಟ್ಲನ್ನ ಕೂರಿಸಿದ್ರೆ ಆ ಮನೆ ಉದ್ಧಾರ ಆಗತ್ತೆ.